ಗೈಸ್ ನಮಸ್ಕಾರ. ನಮ್ಮ ಸ್ಪೆಷಲ್ ಮಾಸ್ಟರ್ ಶೆಫ್ ಬಂದಿದ್ದಾರೆ. ಸ್ಪೆಷಲ್ ಐಟಮ್ ಮಾಡ್ತಿದ್ದಾರೆ, ಬೀಟ್ರೂಟ್ ಕಟ್ಲೆಟ್. ವರ್ಷ ಅವರೇ ಹೇಳಿ ಹೇಗೆ ಮಾಡೋದು? ಬೀಟ್ರೂಟ್ ಇದು ಉರಿತಿದೆ, ಎಂತ ಇದು ಬೀಟ್ರೂಟಾ? ಹೇಳಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ? ಸ್ವಲ್ಪ ಎಣ್ಣೆಗೆ 2 ಹಸಿಮೆಣಸು ಸಣ್ಣ ಕಟ್ ಮಾಡಿ ಹಾಕಿದ್ದೇನೆ. ಅದ್ರಂದ್ರೆ 1 ಆನಿಯನ್ ಅನ್ನ ಸಣ್ಣ ಕಟ್ ಮಾಡಿ ಅದರಲ್ಲಿ ಹುರಿದು ತುರಿದ ಬೀಟ್ರೂಟ್ ಅನ್ನು ಫ್ರೈ ಮಾಡ್ತಾ ಇದ್ದೇನೆ ಈಗ. ಓಕೆ, ಅದು ರಾ ಸ್ಮೆಲ್ ಹೋಗ್ಬೇಕು. ಬೇರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 5 ಪೊಟ್ಯಾಟೊ ಬಾಯ್ಲ್ ಮಾಡಿ ಇಟ್ಟದ್ದು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟಿದ್ದೇನೆ. ಇದೆಷ್ಟು ಕಟ್ಲೆಟ್ಗೆ? 15 ರಿಂದ 20 ಕಟ್ಲೆಟ್ ಆಗ್ಬೋದು. ಕೊರಿಯಂಡರ್ ಸಣ್ಣ ಕಟ್ ಮಾಡಿದ್ದು. ಆಮೇಲೆ ನಾನು ಫ್ರೈ ಮಾಡಿ ಕ್ಯಾಶು ಇಟ್ಟಿದ್ದೇನೆ ಸ್ವಲ್ಪ. ಇದು ಸ್ವಲ್ಪ ಕ್ರಂಚಿಗೆ ಅಂದ್ರೆ ಜೀರಾ ಮತ್ತೆ ಕೊರಿಯಂಡರ್ ಒಟ್ಟು ಮಾಡಿ ಹಾಕಿದ್ದು ಪೌಡರ್, ಹಲ್ದಿ ಮತ್ತೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಉಪ್ಪು. ಈಗ ಇದ್ರ ರಾ ಸ್ಮೆಲ್ ಹೋಯ್ತು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ ಸ್ವಲ್ಪ. ಒಂದು 10 ನಿಮಿಷ ಕಾಯ್ಬೇಕು. ಅದು ಸಹ ಕಂಪ್ಲೀಟ್ ತಣ್ಣಗಾದ ನಂತರ ಮತ್ತೆ ಇದು ಮಾಡು. ಇದು ರವೆ ಉಂಟಲ್ಲ, ಉಪ್ಪಿಟ್ಟು ರವೆ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಅದು ಉಪ್ಪು ಕರೆಕ್ಟ್ ಆಗ್ಲಿಕ್ಕೋಸ್ಕರವಾಗಿ ಇದು ಮಾಡ್ಕೊಳ್ಳೋದು ರೌಂಡ್. ಆಮೇಲೆ ಹೀಗೆ ಚಟ್ಟೆ ಮಾಡಿ ಈ ಶೇಪಲ್ಲಿ ಮಾಡ್ತಿದ್ದೇನೆ ನಾನು. ಓಕೆ, ದೆನ್ ಹೀಗೆ 2 ಸೈಡ್ ಟ್ಯಾಪ್ ಮಾಡೋದು. ಫ್ರೈ ಮಾಡುವಂಥ ಸಮಯ. ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆ ಹಾಕ್ತೀನಿ ಸ್ವಲ್ಪ. ನಾವು ಆಯಿಲ್ ಫ್ರೀ ಮಾಡುವ, ಇಲ್ಲದ್ರೆ ಡೀಪ್ ಫ್ರೈ ಸಹ ಮಾಡ್ತಾರೆ. ಕಟ್ಲೆಟ್ ಅನ್ನು ಡೀಪ್ ಫ್ರೈ ಸಹ ಮಾಡ್ತಾರೆ, ನಮ್ದು ಫ್ರೈ ಸಹ ಮಾಡ್ತಾರೆ. ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ. ನಾವು ಹೆಲ್ದಿ ವೇಯಲ್ಲಿ ಮಾಡುವ. ಹೆಲ್ದಿ ವೇಯಲ್ಲಿ. ನಮ್ದು ಶೆಫ್ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್, ಸೊ ಅದಕ್ಕೋಸ್ಕರ ನಾವು ಹೆಲ್ದಿ ವೇಯಲ್ಲಿ ಮಾಡ್ತಿದ್ದೇವೆ. ಸೊ ಫೈನಲಿ ಗಾಯ್ಸ್, ಬಿಸಿ ಬಿಸಿ ಆದ ನಮ್ಮ ಬೀಟ್ರೂಟ್ ಕಟ್ಲೆಟ್ ರೆಡಿ ಆಗಿದೆ. ರಿಯಲಿ ಎಕ್ಸೈಟೆಡ್ ತಿನ್ನಲಿಕ್ಕೆ. ನಮ್ಮ ವರ್ಷ ಅವರು ಮಾಡಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಟು ವರ್ಷ, ಮಾಸ್ಟರ್ ಶೆಫ್ ವರ್ಷ ರೆಸ್ಟ್ ತೆಗೊಂಡಿದ್ದಾರೆ. ಸೊ ಕೆಚಪ್ ಜೊತೆ ನಾನೀಗ ಟ್ರೈ ಮಾಡಲಿಕ್ಕಿದ್ದೇನೆ, ಹೇಗಿಂದ ನೋಡುವ. ನೋಡಿ, ಬೀಟ್ರೂಟ್ ಮತ್ತು ಬಟಾಟೆಲ್ಲ ಇದೆ. ಕ್ರಿಸ್ಪಿಯಾಗಿ ಉಂಟು ಮತ್ತು ಬೀಟ್ರೂಟ್ ಫ್ಲೇವರ್ ಒಳ್ಳೆ ಉಂಟು. ಕೆಚಪ್ ಜೊತೆ ಸೂಪರ್. ನಮ್ಮದು ಐಡಿಯಲ್ ಉಂಟಲ್ಲ, ಐಡಿಯಲಲ್ಲಿ ಯಾರೆಲ್ಲ ಇದು ಏನು ಕಟ್ಲೆಟ್ ತಿಂದಿದ್ದೀರಾ ಆ ಫ್ಲೇವರ್ ನನಗೆ ಸಿಗ್ತಾ ಉಂಟು. ಸೊ ಮನೆಯಲ್ಲೇ ಮಾಡಿ, ಹೆಲ್ದಿ. ಯಾಕೆಂದರೆ ನಾವು ಡೀಪ್ ಫ್ರೈ ಮಾಡಲಿಲ್ಲ. ಸೊ ಫ್ರೈ ಪ್ಯಾನಲ್ಲಿ ಮೇಲಿಂದ ಸ್ವಲ್ಪ ಆಯಿಲ್ ಹಾಕಿ ಮಾಡಿದ್ದು. ಸೊ ಒಳ್ಳೆಯದು. ಮನೆಯಲ್ಲಿ ಮಾಡಿ, ನೀವು ಟ್ರೈ ಮಾಡಿ, ಮತ್ತು ಕಮೆಂಟಲ್ಲಿ ಹಾಕಿ ಹೇಗೆ ಆಗಿದೆ ಅಂತ.